ಯುವತಿ ವಿಚಾರಕ್ಕೆ ಒಂದೇ ಗ್ರಾಮದ ಯುವಕರ ಮಧ್ಯೆ ಗಲಾಟೆ ನಡೆದಿದೆ. ದಾವಣಗೆರೆಯ ನ್ಯಾಮತಿ ತಾಲೂಕಿನ ಕೂಗನಹಳ್ಳಿ ಗ್ರಾಮದಲ್ಲಿ ಭುವನ್ ನಾಯಕ್ ಮೇಲೆ ಅದೇ ಗ್ರಾಮದ ರಾಹುಲ್ ಅನ್ನುವಂಥ ವ್ಯಕ್ತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಮಾರ್ಚ್ 19ರಂದು ಗಡೆಕಟ್ಟೆ ಗ್ರಾಮದ ಜಾತ್ರೆಯಲ್ಲಿ ಒಂದು ಘಟನೆ ನಡೆದಿದೆ. ಸದ್ಯ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಭುವನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ರಾಹುಲ್ ನಾಯಕ್ ವಿರುದ್ಧ ನ್ಯಾಮತಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಮಾರ್ಚ್ 19ಕ್ಕೆ ಕೂಗನಹಳ್ಳಿ ಪಕ್ಕದ ಗಡೆಕಟ್ಟೆ ಗ್ರಾಮದಲ್ಲಿ ಜಾತ್ರೆ ಇತ್ತು. ಆ ಜಾತ್ರೆಯಲ್ಲಿ ಓರ್ವ ಯುವತಿಯನ್ನ ರಾಹುಲ್ ನಾಯಕ್ ರೇಗಿಸಿದ್ದಾನೆ. ಇದರಿಂದ ಸಿಟ್ಟಿಗೆದ್ದಂಥ ಗಡೆಕಟ್ಟೆಯ ಯುವಕರು ರಾಹುಲ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಆದರೆ ಅದೇ ಸಮಯದಲ್ಲಿ ಆರೋಪಿ ಭುವನ್ ನಾಯಕ್ ಜಾತ್ರೆಗೆ ಹೋಗಿದ್ದ. ಇನ್ನು ಹಲ್ಲೆ ಆಗಿದ್ದ ರಾಹುಲ್ನನ್ನ ನೋಡಿ ಎಲ್ಲರೂ ಕೂಡ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಮಾರ್ಚ್ 27ರಂದು ಭುವನ್ನನ್ನ ರಾಹುಲ್ ಪಾರ್ಟಿಗಂತ ಕರೀತಾನೆ. ಸೊ ಈ ಪಾರ್ಟಿಯಲ್ಲಿ ತೋಟದ ಮನೆಗೆ ಕರೆದುಕೊಂಡು ಹೋಗಿ ಸಿಕ್ಕಾಪಟ್ಟೆ ಕೂಡಿಸಿ ಅದಾದಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾನೆ. ಸೊ ನೀನೇ ಜಾತ್ರೆಯಲ್ಲಿ ನನಗೆ ಹಲ್ಲೆ ಮಾಡಿಸಿರೋದು ಅಂತ ಹೇಳಿ ಅನುಮಾನ ಪಟ್ಟಂಥ ರಾಹುಲ್ ನಾಯಕ್ ಭುವನ್ ನಾಯಕ್ ಮೇಲೆ ಹಲ್ಲೆಯನ್ನ ಮಾಡಿಸ್ತಾನೆ. ರಾಡ್ನಿಂದ ಆತನ ತಲೆ, ಕೈ, ಕಾಲಿಗೆ ರಾಹುಲ್ ನಾಯಕ್ ಹಲ್ಲೆ ಮಾಡ್ತಾನೆ. ಸದ್ಯ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಭುವನ್ ನಾಯಕ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ರಾಹುಲ್ ವಿರುದ್ಧ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಾಗೂ ರಾಹುಲ್ ನಾಯಕ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.